ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾರ್ವಜನಿಕರ ಸಹಕಾರ ಅವಶ್ಯವಾಗಿದೆ. ನಗರ ಪ್ರದೇಶದ ಸುತ್ತ ಪುನರ್ವಸತಿ ಕೇಂದ್ರಗಳು ಬಂದಿರುವುದರಿಂದ ಅವು ಕೆಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತವೆ. ಗ್ರಾಪಂಗಳು ತೆರಿಗೆ ಸಂಗ್ರಹ ಮಾಡುತ್ತವೆ. ನಗರಸಭೆಯವರು ಮೂಲಭೂತ ಸೌಲಭ್ಯ ನೀಡಬೇಕಾಗಿದೆ. ನಗರಸಭೆ ವ್ಯಾಪ್ತಿಗೆ ಬರುವ ಎಲ್ಲ ಪ್ರದೇಶಗಳಲ್ಲಿ ರಸ್ತೆ, ಕುಡಿಯುವ ನೀರು ಹಾಗೂ ವಿದ್ಯುತ್ ಮುಂತಾದ ಮೂಲಭೂತ ಸೌಲಭ್ಯ ಒದಗಿಸಲು ಕ್ರಮ ಜರುಗಿಸಲಾಗಿದೆ ಎಂದು ಶಾಸಕ ಜಗದೀಶ ಗುಡಗುಂಟಿ ತಿಳಿಸಿದರು. ಭಾನುವಾರ ಲಕ್ಷ್ಮೀನಗರದಲ್ಲಿ 95 ಲಕ್ಷ ರೂಪಾಯಿ ವೆಚ್ಚದ ಯುಜಿಡಿಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಡ್ರೈನೇಜ್ ಸಿಸ್ಟಮ್ ಅನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದು 1.7 1.7 ಕಿಲೋಮೀಟರ್ ಅಂದರೆ 1700 ಮೀಟರ್ ಉದ್ದದ ಈ ಒಳಚರಂಡಿ ಯೋಜನೆಯನ್ನು ಈಗ ಗುತ್ತಿಗೆಯನ್ನು ಕೊಡಲಾಗಿದೆ. ಇವತ್ತು ಭೂಮಿ ಪೂಜೆ ಕೂಡ ಅದನ್ನು ಮಾಡಲಾಗಿದೆ. ಇದು ಮೊತ್ತ ಟೋಟಲಿ 95 ಲಕ್ಷ ರೂಪಾಯಿ ಇದ್ದು, ಇದು ಆದಷ್ಟು ಇನ್ನೂ ಹೆಚ್ಚಿನ ಪ್ರಗತಿಗಾಗಿ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಈ ಹಿಂದಿಂದು ಕೆಲವೊಂದು ರೋಡ್ ಅಷ್ಟು ಮಾಡಬೇಕಾಗಿದೆ, ಅದು ಕೂಡ ಇವತ್ತು ಪ್ರಗತಿಯಲ್ಲಿದೆ. ಅದಕ್ಕೆ ಈ ಒಂದು ದಿಶೆಯಲ್ಲಿ ನಮ್ಮ ನಗರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಜನಸಂಖ್ಯೆ ಬೆಳೀತಾ ಇದೆ. ಆಮೇಲೆ ಇನ್ನೊಂದು ಆಲ್ಮಟ್ಟಿ ಡ್ಯಾಮ್ ಹಿಂದಿನ ನೀರಿನಿಂದ ಭಾಳಷ್ಟು 20 ಹಳ್ಳಿಗಳು ಮುಳುಗಿಕೊಂಡು ಅದಕ್ಕೆ ಸ್ಥಳಾಂತರಗೊಂಡು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ RC ಪ್ಲಾಟ್ಗಳನ್ನು ಕೂಡ ನಿಯರ್ ಬೈ ಅಂದ್ರೂ ಹತ್ಕೊಂಡು ಬಂದಿದ್ದಾವೆ. ಕುಂಬಾರಹಾಳಾಗಲಿ, ಕಡ್ಕೋಳಾಗಲಿ, ಕಂಕನವಾಡಾಗಲಿ ಮತ್ತು ಇನ್ನಿತ ಹಂಚನಾಳಾಗಲಿ ಹಿಂಗೆ ಸುತ್ತಮುತ್ತಲು ಬಂದಿದ್ದಕ್ಕಾಗಿ ಕುಂಚನೂರು ಅದು ಕೂಡ ಇಲ್ಲಿ ಬಂದಿದ್ದಕ್ಕಾಗಿ ಇವತ್ತು ಹಲವಾರು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಅದಕ್ಕೆ ಮುನ್ಸಿಪಾಲ್ಟಿ ಅವ್ರು ನಗರಸಭೆಯವ್ರು ಹೇಳ್ತಾರೆ, ಇದು ಗ್ರಾಮೀಣ ಪ್ರದೇಶದಲ್ಲದ ಅದು ಅಲ್ಲಿ ಹಿಂಗದ ಹಿಂಗದ, ಇಲ್ಲಿ ಈ ಪ್ರದೇಶದ ಒಂದು ಭಾಳ ತೊಂದರೆ. ಡೆವಲಪ್ಮೆಂಟ್ ಮಾಡಬೇಕಾತಂದ್ರೆ ಇದು ಗ್ರಾಮೀಣದಲ್ಲೂ ಇಲ್ಲ ಈಗ, ಮತ್ತು ಈಗ ನಗರಸಭೆಯಲ್ಲೂ ಇಲ್ಲ. ಆದರೂ ಕೂಡ ನಾವು ಒತ್ತಾಯ ಮಾಡಿಕೊಂಡು ಈ ಒಂದಿಷ್ಟು ಕೆಲಸ ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಕೂಡ ನಾವೀಗ ಮಾಡ್ತಾ ಇದ್ದೀವಿ. ಹೀಗೆ ನಾನು ಇಲ್ಲಿಯೇ ವಾಸಿಸುವಂಥ ಸಮಸ್ತ ಜನತೆಗೆ ವಿನಂತಿ ಮಾಡ್ಕೋತೀನಿ, ನಾವು ತ್ವರಿತವಾಗಿ ನಗರಸಭೆಯಲ್ಲಿ ತಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ನಗರಸಭೆಯ ಒಂದು ಆಡಳಿತದಲ್ಲಿ ಬರಬೇಕಂತ ಕಿಶನ್ ನಾನು ಕೇಳ್ಕೊತಾ ಇದ್ದೀನಿ. ಅಂದರೆ ಮಾತ್ರ ನಮಗೆ ಬರೋದು ಅವಶ್ಯಕ. ಅದಕ್ಕೆ ನೀರಿನ ವ್ಯವಸ್ಥೆ ಆಗಲಿ ಮತ್ತು ವಿದ್ಯುತ್ ವ್ಯವಸ್ಥೆ ಆಗಲಿ, ದಾರಿಗಳಾಗಲಿ ಮತ್ತು ಉದ್ಯಾನವನಗಳಾಗಲಿ ಇವೇನು ನಮ್ಮ ಜೀವನಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ಒದಗಿಸಲಿಕ್ಕೆ ಸಾಧ್ಯತೆ ಇದೆ. ನಗರದ ಡೆವಲಪ್ಮೆಂಟ್ ಸಲುವಾಗಿ ಬಹಳಷ್ಟು ಒತ್ತು ಕೊಟ್ಟಿದ್ದಾಗಿದೆ. ಈಗ ಊರಲ್ಲಿ ಬಹಳಷ್ಟು ಎಲ್ಲ ರೋಡ್ಗಳನ್ನು, ಎಲ್ಲ ಗಟರ್ಗಳನ್ನು, ಎಲ್ಲ UGCಗಳನ್ನು ಮಾಡಲಾಗ್ತಾ ಇದೆ. ಈಗ ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭೆಯ ನಮ್ಮ ಯಾರು ಜ್ಯೋತಿಗಿರೀಶ್ ಅವರು ಆಯುಕ್ತರು, ಅದಕ್ಕೆ ಅವರು ಕೂಡ ಇಲ್ಲಿ ಮುತುವರ್ಜಿ ವಹಿಸಿ ಭಾಳ ಚೆನ್ನಾಗಿ ಆಫೀಸರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಡೆವಲಪ್ಮೆಂಟ್ ಕೂಡ ಬಹಳಷ್ಟು ಚೆನ್ನಾಗಿದೆ. ಇವತ್ತು ನಗರಸಭೆಯ ಅಧ್ಯಕ್ಷರಾದಂಥ ಪೌರಾಯುಕ್ತರು ಆದಂಥ ಜ್ಯೋತಿಗಿರೀಶರು ಮತ್ತು ಅವರೆಲ್ಲ ಇಂಜಿನಿಯರ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು, ಸಿಬ್ಬಂದಿಗಳು ಭಾಳ ಚೆನ್ನಾಗಿ ಕೂಡ ಸ್ಪಂದನೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಅವರಿಗೆ ಯಾವುದೇ ಆಡಳಿತಾತ್ಮಕ ಒಂದು ತೊಂದರೆ ಅವ್ರಿಗೆ ಬರಬಾರ್ದು, ಬಂದ್ರೆ ಅವ್ರಿಗೆ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಇದನ್ನು ನಾವು ಜನತೆ ಅರ್ಥಕೊಂಡು ಆದಷ್ಟು ಬೇಗನೆ ಅವ್ರ ತೊಂದರೆಗಳನ್ನು ನಿವಾರಣೆ ಮಾಡಿದ್ದಾದ್ರೆ ನಮ್ಮ ಎಲ್ಲ ಕೆಲಸಗಳು ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇದೇ ಈಗ ನಾನು ಕೆಲವೊಂದು ಹಳ್ಳಿಗಳಲ್ಲಿ ಕುಂಬಾರಹಾಳದಲ್ಲಿ ಒಂದು 4-5 ಭೂಮಿ ಪೂಜೆ ಮತ್ತು ರೋಡ್ಗಳು, ಬ್ರಿಡ್ಜ್ಗಳು, ಇದೇ ಈಗ ಒಂದು ಹಿರೇಪಡಿಸಲಿ ಒಂದು ಮಠದ ವ್ಯವಸ್ಥೆ, ಒಂದು ಗುಡಿಗಳ ವ್ಯವಸ್ಥೆ ಮತ್ತು ಹಾದಿಗಳು, ಈ ಥರ ನಿನ್ನೆ ಕೂಡ ಬಹಳಷ್ಟು ದೊಡ್ಡ ಒಂದು 7-8 ಪೂಜೆಗಳು ಮಾಡಿದೆವು. ಅದಕ್ಕೆ ಏನೇ ಆದರೂ ಕೂಡ ಸರ್ಕಾರದ ಏನೇ ಪರಿಸ್ಥಿತಿ ಇದ್ದರೂ ಕೂಡ ಅದಷ್ಟರಲ್ಲಿಯೂ ಕೂಡ ಹೇಗಾದರೂ ಮಾಡಿ ನಾವು ಅದನ್ನು ಕೆಲವೊಂದಿಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಬಂದು ಅನುದಾನವನ್ನು ತೆಗೆದುಕೊಂಡು ಬಂದು ಪ್ರಗತಿಗೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಜನರ ಸಹಕಾರ ನನಗೆ ಬೇಕಂತ ನಾನು ತಿಳ್ಕೊಂಡು ತಮ್ಮೆಲ್ಲರಿಗೂ ಶುಭವಾಗಿ ಹಾರೈಸಿ ನಾನು 2 ಮಾತಿಗೆ